ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ನೀವು ತುಂಬಾನೇ ಕೇಳ್ತಿರುವಂತ 2 IPOಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಆ ಕಂಪನಿಗಳು ಯಾವ್ಯಾವು, ಏನ್ ಬಿಸ್ನೆಸ್ ಮಾಡ್ತವೆ, ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಏನು, ಕೊನೆಯದಾಗಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನೀವೇನಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ಬೇಕು ಅಂತ ಇದ್ರೆ, ಇಂಟ್ರೆಸ್ಟ್ ಇದ್ರೆ, ಎಸ್ಪೆಷಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕಲಿಯೋ ಆಸಕ್ತಿ ಇರುವಂತವರು ಇಮೇಲ್ ಮೂಲಕ ನಮ್ಮ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಮೇಲ್ ಮೂಲಕ ನಿಮ್ಗೆ ಒದಗಿಸ್ತೇವೆ. ಆ ನಂತರ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದಾಗಿರುತ್ತೆ. ಇನ್ನು IPOಗಳ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇ ಕಂಪನಿ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್. ಟಾಟಾ ಕ್ಯಾಪಿಟಲ್ IPO ಓಪನ್ ಆಗ್ತಾ ಇದೆ. ಟಾಟಾ ಗ್ರೂಪ್ ನ ಮತ್ತೊಂದು ಕಂಪನಿ ಮಾರ್ಕೆಟ್ಗೆ ಲಗ್ಗೆ ಇಡ್ಲಿಕ್ಕೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ನೋಡಬಹುದು. ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನಿ. ಟಾಟಾ ಸನ್ಸ್ ನ ಸಬ್ಸಿಡಿಯರಿ ಕಂಪನಿ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೋಡಬಹುದು ಏನೆಲ್ಲ ಆಫರ್ ಮಾಡುತ್ತೆ ಅಂತ. ಕನ್ಸ್ಯೂಮರ್ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಅಂದ್ರೆ ಪರ್ಸನಲ್ ಲೋನ್ಸ್, ಹೋಮ್ ಲೋನ್ಸ್, ಆಟೋ ಲೋನ್ಸ್, ಎಜುಕೇಶನ್ ಲೋನ್ಸ್, ಲೋನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ. ನಂತರ ಕಮರ್ಷಿಯಲ್ ಫೈನಾನ್ಸ್, ಟರ್ಮ್ ಲೋನ್ಸ್, ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್, ಎಕ್ವಿಪ್ಮೆಂಟ್ ಫೈನಾನ್ಸಿಂಗ್, ಲೀಸ್, ರೆಂಟಲ್, ಡಿಸ್ಕೌಂಟಿಂಗ್ ಫಾರ್ ಬಿಸ್ನೆಸ್, ಈ ರೀತಿಯ ಕಮರ್ಷಿಯಲ್ ಫೈನಾನ್ಸ್ ಅನ್ನ ಮಾಡುತ್ತೆ. ನಂತರ ವೆಲ್ತ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಸರ್ವಿಸಸ್ ಇನ್ಕ್ಲೂಡಿಂಗ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟ್ ಅಡ್ವೈಸರಿ, ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್. ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೂಡ ಇದೆ. ಇಕ್ವಿಟಿ ಕ್ಯಾಪಿಟಲ್ ಮಾರ್ಕೆಟ್ಸ್, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಅಡ್ವೈಸರಿ, ಸ್ಟ್ರಕ್ಚರ್ಡ್ ಫೈನಾನ್ಸ್ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಪ್ರೈವೇಟ್ ಈಕ್ವಿಟಿ, ಮ್ಯಾನೇಜಿಂಗ್ ಫಂಡ್ಸ್ ದಟ್ ಇನ್ವೆಸ್ಟ್ ಇನ್ ಕಂಪನೀಸ್ ವಿತ್ ಸಿಗ್ನಿಫಿಕೆಂಟ್ ಗ್ರೋತ್ ಪೊಟೆನ್ಶಿಯಲ್, ಪ್ರೈವೇಟ್ ಈಕ್ವಿಟಿ ಸರ್ವಿಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ನಂತರ ಕ್ಲೀನ್ ಟೆಕ್ ಫೈನಾನ್ಸ್, ಫೈನಾನ್ಸಿಂಗ್ ಅಂಡ್ ಅಡ್ವೈಸರಿ ಸರ್ವಿಸಸ್ ಫಾರ್ ಪ್ರಾಜೆಕ್ಟ್ಸ್ ಇನ್ ರಿನ್ಯೂಯಬಲ್ ಎನರ್ಜಿ, ಎನರ್ಜಿ ಎಫಿಷಿಯನ್ಸಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಟಾಟಾ ಗ್ರೂಪ್ ನ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್. ಆಸ್ ಆಫ್ ಮಾರ್ಚ್ 31, 2025 25+ ಲೆಂಡಿಂಗ್ ಪ್ರಾಡಕ್ಟ್ಸ್ ಅನ್ನು ಕಂಪನಿ ಆಫರ್ ಮಾಡ್ತಾ ಇದೆ ನೋಡಬಹುದು. ಇನ್ನು 1516 ಬ್ರಾಂಚಸ್ ಇದೆ. 1109 ಲೊಕೇಶನ್ಸ್ ಅಲ್ಲಿ ಅಕ್ರಾಸ್ 27 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಲ್ಲಿ. ಅಕ್ರಾಸ್ ಇಂಡಿಯಾ ಕಂಪನಿ ತನ್ನ ಬ್ರಾಂಚಸ್ ಅನ್ನ ಹೊಂದಿದೆ. ಪಾನ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಹೊಂದಿದೆ ನೋಡಬಹುದು. ಇನ್ನು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಮೇಜರ್ ಆಗಿ ಈ ಕಂಪನಿಯ ಸ್ಟ್ರೆಂತ್ ಅಂದ್ರೆ ಒಂದು ದೊಡ್ಡ ಕಾಂಗ್ಲೋಮರೇಟ್ ಗೆ ಸಂಬಂಧಪಟ್ಟಂತಹ ಕಂಪನಿ. ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಟಾಟಾ ಗ್ರೂಪ್ ಕೆಲಸವನ್ನ ಮಾಡುತ್ತೆ. ಆ ಟಾಟಾ ಗ್ರೂಪ್ ನ ಅಂಡರ್ ಬರುವಂತ ಒಂದು ಕಂಪನಿ ಈ ಟಾಟಾ ಕ್ಯಾಪಿಟಲ್. ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಕಂಪನಿಯ ಅಸೆಟ್ಸ್ ನೋಡಬಹುದು, ಚೆನ್ನಾಗಿ ಗ್ರೋ ಆಗಿದೆ. ಇದು 30 ಜೂನ್ 2025 ವರೆಗೂ ಇದೆ, ಅಂದ್ರೆ ಜಸ್ಟ್ 3 ಮಂತ್ಸ್ ಡೇಟಾ ಅಷ್ಟೇ. ಹಾಗಾಗಿ ನಮಗೆ ಟೋಟಲ್ ಇನ್ಕಮ್ ಅನ್ನು ನೋಡಿದಾಗ ಡಿಫರೆನ್ಸ್ ಕಾಣುತ್ತೆ, ಬಟ್ ಓನ್ಲಿ 3 ಮಂತ್ಸ್ ಡೇಟಾ ಇದು. ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು 3637, 18198, 28369. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 3 ಇಯರ್ಸ್ ಡೇಟಾ ನೋಡಿದೆ. ಹಾಗೆ 3 ಮಂತ್ಸ್ ಅಲ್ಲಿ 7691 ಕೋಟಿಯನ್ನು ಕೂಡ ಗಳಿಸಿಕೊಂಡಿದೆ. ಇನ್ನು ಪ್ಯಾಟ್ ನೋಡಿದರೆ 2945, 3326, 3655. ಪ್ಯಾಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 3 ಇಯರ್ಸ್ ಡೇಟಾ ನೋಡಿದ್ರೆ ನೆಟ್ವರ್ಕ್ ಚೆನ್ನಾಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ತುಂಬಾ ಚೆನ್ನಾಗಿದೆ. 11,000, 18,000, 24,000, 29,000 ಈ ರೀತಿ ಇದೆ. ಬಾರೋಯಿಂಗ್ ಕೂಡ ಇದೆ. ಕಂಪನಿ ಫೈನಾನ್ಸಿಂಗ್ ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಯೂಶುವಲಿ ಬಾರೋಯಿಂಗ್ ಇದ್ದೇ ಇರುತ್ತೆ. ಅದರಲ್ಲಿ ಏನು ವಿಶೇಷತೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ NBFCs ಅಥವಾ ಬ್ಯಾಂಕಿಂಗ್ ಕಂಪನೀಸ್ ಅನ್ನ ನೋಡುವಾಗ ನಾವು ಬಾರೋಯಿಂಗ್ ಅನ್ನ ಕನ್ಸಿಡರ್ ಮಾಡಕ್ಕಾಗೋದಿಲ್ಲ. ಬಿಕಾಸ್ ಅವರ ಕೆಲಸನೇ ಸಾಲ ಕೊಡೋದು ಹಾಗೂ ಸಾಲ ತಗೊಳ್ಳೋದು. ಹಾಗಾಗಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1,38,382 ಕೋಟಿ ಇದೆ. ಮಾರ್ಕೆಟ್ಗೆ ಬರ್ತಾನೆ 1,00,000 ಕೋಟಿಯನ್ನ ಕ್ರಾಸ್ ಮಾಡಿರುವಂತಹ ಕಂಪನಿ ಇದು. ಸಣ್ಣ ಪುಟ್ಟ ಕಂಪನಿಯನ್ನೆಲ್ಲ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು PE ರೇಷಿಯೋ ಕೂಡ ನೋಡಬಹುದು. ಪ್ರೀ IPO 35.99 ಇದೆ. ಪೋಸ್ಟ್ IPO 33.24 ಆಗುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ ವೈಸ್ ಜಾಸ್ತಿನೇ ಇದೆ. ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲೇನು ಬರ್ತಾ ಇಲ್ಲ ಕಂಪನಿ ಅಂತಾನೆ ಹೇಳ್ಬೋದು. ಇನ್ನು ಕಂಪನಿಯ ಅಬ್ಜೆಕ್ಟಿವ್ಸ್ ಅನ್ನ ನೋಡಿದ್ರೆ, ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ, ಆಗ್ಮೆಂಟೇಷನ್ ಆಫ್ ಅವರ್ ಕಂಪನೀಸ್ ಟೈರ್ 1 ಕ್ಯಾಪಿಟಲ್ ಬೇಸ್ ಟು ಮೀಟ್ ಅವರ್ ಕಂಪನೀಸ್ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಇನ್ಕ್ಲೂಡಿಂಗ್ ಆನ್ವರ್ಡ್ ಲೆಂಡಿಂಗ್. ಆಕ್ಚುಲಿ ಇಲ್ಲಿ ಏನೇ ಕೊಡಬಹುದು, ಬಟ್ RBI ಹೊಸ ರೂಲ್ಸ್ ಗಳು ಈ ಕಂಪನಿಯನ್ನ ಕಂಪಲ್ಸರಿ ಲಿಸ್ಟ್ ಮಾಡೋ ತರ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಹಲವಾರು ಕಂಪನಿಗಳು ಲಿಸ್ಟ್ ಆಗಿರೋದು. ಟಾಟಾ ಕ್ಯಾಪಿಟಲ್ ಕೂಡ ಅದೇ ರೀತಿಯಲ್ಲಿ ಲಿಸ್ಟ್ ಆಗ್ತಾ ಇರೋದು. ಕೆಲವೊಂದು ರೂಲ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಕಂಪಲ್ಸರಿ ಲಿಸ್ಟೆಡ್ ಆಗಬೇಕಾಗಿದೆ. ಆ ಕಾರಣಕ್ಕೆ ಟಾಟಾ ಕ್ಯಾಪಿಟಲ್ ಬರ್ತಾ ಇರೋದು. ಹಾಗೇನೆ ಬೇರೆ ಏನು ಇಲ್ಲಿ ಅಬ್ಜೆಕ್ಟಿವ್ಸ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು IPO ಡೀಟೇಲ್ಸ್ ಗೆ ಬಂದ್ರೆ, ಅಕ್ಟೋಬರ್ 6ಕ್ಕೆ ಓಪನ್ ಆಗುತ್ತೆ, ಅಂದ್ರೆ ಸೋಮವಾರ 8ರವರೆಗೂ ಓಪನ್ ಇರುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸ್ ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ ಬಂದು 310 ರಿಂದ 326 ಆಗಿರುತ್ತೆ.
ಲಾಟ್ ಸೈಜ್ 46 ಶೇರ್ಸ್ ಇರುತ್ತೆ ಪರ್ ಲಾಟ್. ಫ್ರೆಶ್ ಕ್ಯಾಪಿಟಲ್ ಹಾಗೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇದೆ. ಟೋಟಲ್ ಇಶ್ಯೂ ಸೈಜ್ ಬಂದು 15,511 ಕೋಟಿ. ಅದರಲ್ಲಿ ಫ್ರೆಶ್ ಇಶ್ಯೂ 6,846 ಕೋಟಿ ಆದ್ರೆ OFS 8,665 ಕೋಟಿ ಆಗಿರುತ್ತೆ. ಬುಕ್ ಬಿಲ್ಡಿಂಗ್ IPO ಆಗಿರುತ್ತೆ. BSE NSE ಎರಡು ಕಡೆ ಲಿಸ್ಟ್ ಆಗುತ್ತೆ ಇದು. ಇನ್ನು ರಿಸರ್ವೇಶನ್ ಗೆ ಬಂದ್ರೆ QAB 49.87% ಇದೆ, NII 14.96 ಇದೆ, ರಿಟೇಲ್ 34.91% ಇದೆ. ಇನ್ನು ಎಂಪ್ಲಾಯಿ ಶೇರ್ಸ್ ಕೂಡ ಇದೆ 0.25%. ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಸೋಮವಾರ ಓಪನ್ ಆಗುತ್ತೆ, ಬುಧವಾರ ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಗುರುವಾರ ಇರುತ್ತೆ. ಅಲಾಟ್ ಆಗದೆ ಇದ್ರೆ ರೀಫಂಡ್ಸ್ ಶುಕ್ರವಾರದಿಂದ ಶುರುವಾಗುತ್ತೆ. ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಟೆಂಟೇಟಿವ್ ಲಿಸ್ಟಿಂಗ್ ಬಂದು October 13th ಮಂಡೇ ಇರುತ್ತೆ. ಅಂದ್ರೆ ಈ ವಾರ ಓಪನ್ ಆಗಿ ಮುಂದಿನ ವಾರ ಲಿಸ್ಟ್ ಆಗುತ್ತೆ. ಇನ್ನು ಲಾಟ್ ಸೈಜ್ ಗೆ ಬಂದ್ರೆ ಮಿನಿಮಮ್ 1 ಲಾಟ್ 46 ಶೇರ್ಸ್ 14,996 ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. ರಿಟೇಲ್ ಅಲ್ಲಿ 598 ಶೇರ್ಸ್ 1,94,948 ಬೇಕಾಗುತ್ತೆ. SHNI ಅಲ್ಲಿ 14 ರಿಂದ 66 ಲಾಟ್ ವರೆಗೂ ಅಪ್ಲೈ ಮಾಡಬಹುದಾಗಿರುತ್ತೆ. PHNI ಅಲ್ಲಿ 67 ಲಾಟ್ 10,04,732 ರೂಪಾಯಿ ಬೇಕಾಗುತ್ತೆ. ಇನ್ನು ಪ್ರಮೋಟರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೀ ಇಶ್ಯೂ 95.6% ಇದೆ, ಪೋಸ್ಟ್ ಇಶ್ಯೂ 85.5% ಆಗುತ್ತೆ. ಅಂದ್ರೆ ನಿಯರ್ಲಿ 10% ಹೋಲ್ಡಿಂಗ್ ಅನ್ನ ಕಂಪನಿ ಮಾರಾಟ ಮಾಡ್ತಾ ಇದೆ IPO ಪ್ರೊಸೀಡ್ಸ್ ನ ಮೂಲಕ. ಓವರ್ ಆಲ್ ಟಾಟಾ ಗ್ರೂಪ್ ನ ಒಂದು ಕಂಪನಿ, ಜೊತೆಗೆ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇನ್ನು ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡುವಂತವರಾದ್ರೆ ಅವರಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಪ್ರೀಮಿಯಂ ಜಸ್ಟ್ ನಿಯರ್ಲಿ 3% ಇದೆ ಆಸ್ ಆಫ್ ನೌ. ಇದು ನಾಳೆ ನಾಡಿದ್ರಲ್ಲಿ ಚೇಂಜ್ ಆಗಬಹುದು, ಬಟ್ ಆಸ್ ಆಫ್ ನೌ ನಿಯರ್ಲಿ 3% ಪ್ರೀಮಿಯಂ ಇದೆ. ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಾಗಿಲ್ಲ ಅಂತಾನೆ ಹೇಳ್ಬೋದು ಟಾಟಾ ಕ್ಯಾಪಿಟಲ್ IPO ದಲ್ಲಿ. ಬಟ್ ಲಿಸ್ಟಿಂಗ್ ಏನ್ಗಾಗಿ ಏನು ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಟಾಟಾ ಗ್ರೂಪ್ ನ ಕಂಪನಿ ಇದು. ಇನ್ನು ಎರಡನೇ ಕಂಪನಿಗೆ ನಾವು ಬರೋದಾದ್ರೆ LG ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. LG ಬಗ್ಗೆ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಒಂದ್ಸಲ ನೋಡೋಣ. 1997 ಅಲ್ಲಿ ಇನ್ಕಾರ್ಪೊರೇಟ್ ಆಗಿರುವಂತ ಕಂಪನಿ. ಮ್ಯಾನುಫ್ಯಾಕ್ಚರರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಆಫ್ ಹೋಮ್ ಅಪ್ಲಯನ್ಸಸ್ ಅಂಡ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್. ಮೊಬೈಲ್ ಫೋನ್ಸ್ ಎಲ್ಲ ನೋಡಿದ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. B2C ಹಾಗೂ B2B ಕನ್ಸ್ಯೂಮರ್ಸ್ ಇಂಡಿಯಾ ಅಂಡ್ ಔಟ್ ಸೈಡ್ ಎರಡು ಕಡೆ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡುತ್ತೆ. ಕಂಪನಿ ಆಫರ್ ಇನ್ಸ್ಟಾಲೇಷನ್ ಸರ್ವಿಸಸ್, ರಿಪೇರ್ಸ್, ಮೇಂಟೆನೆನ್ಸ್ ಸರ್ವಿಸ್ ಫಾರ್ ಆಲ್ ದೇರ್ ಪ್ರಾಡಕ್ಟ್. ಅವರ ಎಲ್ಲ ಪ್ರಾಡಕ್ಟ್ಸ್ ಇನ್ಸ್ಟಾಲೇಷನ್, ರಿಪೇರ್, ಮೇಂಟೆನೆನ್ಸ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬಿಸ್ನೆಸ್ ಸೆಗ್ಮೆಂಟ್ಸ್ ನೋಡಬಹುದು, ಹೋಮ್ ಅಪ್ಲಯನ್ಸಸ್, ಏರ್ ಸೊಲ್ಯೂಷನ್ಸ್, ಹೋಮ್ ಎಂಟರ್ಟೈನ್ಮೆಂಟ್. ಈ ಮೂರು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸವನ್ನ ಮಾಡುತ್ತೆ. ಸುಮಾರು ನಿಯರ್ಲಿ 31,000 ಸಬ್ ಡೀಲರ್ಸ್ ಅನ್ನ ಕಂಪನಿ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಡೇಟಾನ ನೋಡಿದ್ರೆ. ಇನ್ನು ಕಾಂಪಿಟೇಟಿವ್ ಸ್ಟ್ರೆಂತ್ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ ಕಂಪನಿ, ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಗೆ ಬಂದ್ರೆ ಅಗೇನ್ ಇಲ್ಲೂ ಕೂಡ 3 ಮಂತ್ಸ್ ಡೇಟಾ ಆಗಿರುತ್ತೆ. ಇದು ಜಸ್ಟ್ ನಾವು ಈ 3 ಡೇಟಾ ನೋಡೋಣ, ಯಾಕಂದ್ರೆ 3 ಇಯರ್ಸ್ ಅಂದ್ರೆ ಇಯರ್ಲಿ ಡೇಟಾ ಇದೆ. 3 ಕಂಪ್ಲೀಟ್ ಇಯರ್ಸ್ ಡೇಟಾ ಇದೆ ಇಲ್ಲಿ, ಹಾಗಾಗಿ ಇದನ್ನು ನಾವು ನೋಡೋಣ. ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು 20,108, 21,557, 24,630. ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕಂಪನಿಯ ರೆವಿನ್ಯೂ ನಲ್ಲಿ. ಇನ್ನು ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,344, 1,511, 2,203. ಇಲ್ಲೂ ಕೂಡ ಒಳ್ಳೆ ಲಾಭವನ್ನೇ ಗಳಿಸ್ತಿದೆ ಕಂಪನಿ. ಎಬಿಡಾ 1,895, 2,224, 3,110 ಇದೆ. ನೆಟ್ ವರ್ತ್ ಚೆನ್ನಾಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ಚೆನ್ನಾಗಿದೆ ನೋಡಬಹುದು. ಹಾಗೆ ಬಾರೋಯಿಂಗ್ ಇಲ್ಲ, ಡೆಟ್ ಫ್ರೀ ಕಂಪನಿ, ಸಾಲ ಯಾವುದೇ ರೀತಿಯಾಗಿ ಇಲ್ಲ. ಒಳ್ಳೆ ಸುದ್ದಿ ಡೆಟ್ ಫ್ರೀ ಕಂಪನಿ ಅನ್ನೋದು. ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು 77,380 ಕೋಟಿ ಆಗಿರುತ್ತೆ. ಇದು ಕೂಡ ಸಣ್ಣ ಕಂಪನಿ ಏನಲ್ಲ, ಒಂದು ದೊಡ್ಡ ಕಂಪನಿ ಮಾರ್ಕೆಟ್ಗೆ ಬರ್ತಿದೆ. ಇನ್ನು ಪಿ ರೇಷಿಯೋ ಕೂಡ ನೋಡಬಹುದು. ಪ್ರಿ IPO 35.12 ಇದೆ, ಪೋಸ್ಟ್ IPO 37.69 ಆಗುತ್ತೆ. ಪಿ ಕೂಡ ಜಾಸ್ತಿನೇ ಇದೆ. ಬಟ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಹಾಗಾಗಿ ಯೂಶಲಿ IPE ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿಯ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅಲ್ಲಿ. ಇನ್ನು IPO ಡೀಟೇಲ್ಸ್ ನೋಡಿದ್ರೆ October 7th ಓಪನ್ ಆಗುತ್ತೆ, ಅಂದ್ರೆ ಮಂಗಳವಾರ 9th ವರೆಗೂ ಓಪನ್ ಇರುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸ್ ಪರ್ ಶೇರ್ ಇದೆ. ಇಶ್ಯೂ ಪ್ರೈಸ್ ಬಂದು 1,080 ರಿಂದ 1,140 ಪರ್ ಶೇರ್ ಆಗಿರುತ್ತೆ. ಲಾಟ್ ಸೈಜ್ ಬಂದು 13 ಶೇರ್ಸ್. ಹಾಗೆ ಸೇಲ್ ಟೈಪ್ OFS ಆಗಿರುತ್ತೆ, ಫುಲ್ಲಿ OFS ಆಗಿರುತ್ತೆ. 11,607 ಕೋಟಿಯನ್ನ ಕಂಪನಿ ರೈಸ್ ಮಾಡುತ್ತೆ. ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ ಸ್ಟೇಕ್ ಸೇಲ್ ಅನ್ನ ಮಾಡ್ತಿದ್ದಾರೆ. ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ, 108 ರೂಪಾಯಿ ಪರ್ ಶೇರ್. ಬುಕ್ ಬಿಲ್ಡಿಂಗ್ IPO ಆಗಿರುತ್ತೆ. BSE NSE ಎರಡು ಕಡೆ ಲಿಸ್ಟ್ ಆಗುತ್ತೆ. ರಿಸರ್ವೇಶನ್ ಗೆ ಬಂದ್ರೆ 50% QAB ಆಫರ್ ಇರುತ್ತೆ. ರಿಟೇಲ್ ಅಲ್ಲಿ 35% ಇರುತ್ತೆ. NII 15% ರಿಸರ್ವೇಶನ್ ಇರುತ್ತೆ. ಇನ್ನು ಟೆಂಟೇಟಿವ್ ಶೆಡ್ಯೂಲ್ ನೋಡಿದ್ರೆ ಮಂಗಳವಾರ ಅಂದ್ರೆ October 7ಕ್ಕೆ ಓಪನ್ ಆಗುತ್ತೆ, 9ಕ್ಕೆ ಕ್ಲೋಸ್ ಆಗುತ್ತೆ, 10ಕ್ಕೆ ಅಲಾಟ್ಮೆಂಟ್ ಇರುತ್ತೆ. 13ರಿಂದ ರೀಫಂಡ್ಸ್ ಸ್ಟಾರ್ಟ್ ಆಗುತ್ತೆ. ಅಲಾಟ್ ಆಗದೆ ಇದ್ರೆ ಅಲಾಟ್ ಆದವರಿಗೆ ಡಿಮ್ಯಾಟ್ ಅಕೌಂಟ್ ಗೆ 13ನೇ ತಾರೀಕು ಶೇರುಗಳು ಕ್ರೆಡಿಟ್ ಆಗುತ್ತೆ. ಟೆಂಟೇಟಿವ್ ಲಿಸ್ಟಿಂಗ್ ಬಂದು 14 ಅಕ್ಟೋಬರ್ ಆಗಿರುತ್ತೆ. ಇನ್ನು ಲಾಟ್ ಸೈಜ್ ರಿಟೇಲ್ ಅಲ್ಲಿ ಮಿನಿಮಮ್ 1 ಲಾಟ್ 13 ಶೇರ್ಸ್ 14,820 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಅಲ್ಲಿ 13 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. 169 ಶೇರ್ಸ್ 1,92,660 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇನ್ನು SHNI ಅಲ್ಲಿ 14ರಿಂದ 67 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. BHNI ಅಲ್ಲಿ 68 ಲಾಟ್ಸ್ 884 ಶೇರ್ಸ್. ಇನ್ನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ
ಪ್ರೊಮೋಟರ್ ಹೋಲ್ಡಿಂಗ್ ಆಸ್ ಆಫ್ ನೌ 100% ಹೋಲ್ಡಿಂಗ್ ಇದೆ. ಪೋಸ್ಟ್ ಇಶ್ಯೂ 85% ಆಗುತ್ತೆ. ಅಂದ್ರೆ ಅರೌಂಡ್ 15% ಸ್ಟೇಕ್ ಅನ್ನ ಕಂಪನಿ ಸೇಲ್ ಮಾಡ್ತಾ ಇದೆ. ಅಂದ್ರೆ OFS ಮೂಲಕ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಸ್ಟೇಕ್ ಸೇಲ್ ಅನ್ನ ಮಾಡ್ತಿದ್ದಾರೆ. ಇದು ಕೂಡ ಡಿಸೆಂಟ್ ಕಂಪನಿ, ಚೆನ್ನಾಗಿದೆ. ಫಂಡಮೆಂಟಲ್ಸ್ ಅನ್ನ ಇನ್ನು ಡೀಟೇಲ್ ಆಗಿ ಚೆಕ್ ಮಾಡಬಹುದು. ಜೊತೆಗೆ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ಲಾಭವನ್ನ ಕೊಡುತ್ತಾ ಅಂತ ನಾವು ನೋಡಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 19.3% ಇದೆ. ಒಳ್ಳೆ ಪ್ರೀಮಿಯಂ ಇದೆ ಆಸ್ ಆಫ್ ನೌ. ಇದು ಹಳೆ ನಾಡಿದ್ರಲ್ಲಿ ಬದಲಾಗಬಹುದು. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲೂ ಕೂಡ ಫ್ಲಕ್ಚುಯೇಟ್ ಆಗುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆಸ್ ಆಫ್ ನೌ ಪ್ರೀಮಿಯಂ 19% ಇದೆ. ನೋಡೋಣ ಮುಂದುವರೆದು ಯಾವ ರೀತಿ ಬದಲಾವಣೆಗಳಾಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಅಂತ. ಆಸ್ ಆಫ್ ನೌ ಒಳ್ಳೆಯ ಪ್ರೀಮಿಯಂ ಇದೆ, ಸ್ಟಡಿ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.